ಬಂದ್ಬಿಟ್ಟ ದೊಡ್ಡದಾಗ್ ಸಂಬಂಧ ಬೆಳ್ಸೋಕೆ. ನೀನೋ ನಿನ್ನ ಮೂತಿನೋ ಕಿವಿಲ್ ಬೋಲೆ ಬೇರೆ. ಹಳ್ಳಿ ಗುಗ್ಗು. ನೋಡು, ಜೀವನದಲ್ಲಿ ನಮ್ಮ ಇಷ್ಟದಂತೆ ನಡೆಯೋದು ಕೆಲವೇ ಸಂದರ್ಭದಲ್ಲಿ ಮಾತ್ರ. ಕೆಲವು ಸಾರಿ ನಾವೇ ಹೊಂದ್ಕೊಂಡು ಹೋಗ್ಬೇಕು. ನಾನು ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಕಟ್ಟು ಬಿದ್ದು ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ತೆ. ನಾನ್ ಮೊದಲನೇ ಗಂಟೆ ಹಾಕಿದ್ದು ನನ್ನ ತಾಯಿ ತಾಲಿ ಕಟ್ಟು ಅಂತ ಒಪ್ಪಿಗೆ ಕೊಟ್ಟಿದ್ದಕ್ಕೆ. 2ನೇ ಗಂಟು ಹಸೆ ಮನೆ ಮೇಲೆ ಕೂತ್ಕೊಂಡು ಹೆಣ್ಣು ಎದ್ರೆ ಮತ್ತೆ ಮಂಗಲ್ಯ ಬಗ್ಗೆ ಬರಲ್ಲ ಅಂತ. 3ನೇ ಗಂಟು ನನ್ನ ತಮ್ಮ ಮಾಡಿ ತಪ್ಪಿಗೆ. ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೊ. ನೆನ್ನೆ ದಿವಸ ಏನೋ ಆ ಹುಡುಗಿ ತಲೆಗೆ ಕೆಡಿಸಿ ಗಂಡ ಹೆಂಡತಿನ ದೂರ ಮಾಡಿ ಅವ್ರು ಮೊದಲನೇ ರಾತ್ರಿನ ತಾಡದ್ವಿ. ಇನ್ನು ಮುಂದೇನು ಹಾಗೆ ಮಾಡಕ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಅದ್ ಹೇಗೆ ಅಂತ ನೋಡ್ತಾ ಇರೋ. ಹಾಳಾಗಿರೋ ನಿಮ್ ಬಾಳನ್ ಬಗ್ಗೆ ಮಾತಾಡ್ಬೇಕು ಅಂತ ನಾನಿದ್ರೆ ಸುಮ್ನೆ ಲೈಟ್ ಆರ್ಸಿದ್ರೆ ಹೇಗ್ರಿ? ಸರ್ಸು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಕಣೆ. ಕತ್ಲಲ್ಲಿ ಅಪ್ಪ ಅಮ್ಮ ಆಟ ಆಡ್ಕೊಂಡೇ ಮಾತಾಡೋಣ ಬಾ. ಬಾ 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 ಬಾ. ಅಯ್ಯೋ, ನಮ್ ಸಂಸಾರದ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕ್ರಿ. ಅದನ್ನು ಮಾತಾಡೋದಕ್ಕೆ ಕಣೆ ಲೈಟ್ ಆಫ್ ಮಾಡ್ತಿರೋದು. ಅಣ್ಣಯ್ಯ, ಅಮ್ಮ ಸ್ವಲ್ಪ ಬಾಪ ಇಲ್ಲಿ. ನಾವಿಬ್ರು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ, ಬರ್ಲೇಬೇಕಮ್ಮ? ಏನೋ ಇದು, ನಾನು ಕರೆದಾಗ್ಲೆಲ್ಲ ಏನು ಎತ್ತ ಅಂತ ಕೇಳ್ದೆ ಓಡ್ ಬರ್ತಾ ಇದ್ದೆ. ಹೆಂಡತಿ ಬಂದ ತಕ್ಷಣ ಏನೋ ಹೀಗ್ ಕೇಳ್ತಾ ಇದೀಯಾ? ಸರಿಮ್ಮ, ಬಂದ್ಬಿಟ್ಟೆ. ಏನ್ರಿ, ಯಾವ ಸಮಯದಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ನೆ ಮಾತಾಡದೆ ಮಲ್ಕೊಳ್ಳಿ. ಲೇ, ನನಗೆ ಗೊತ್ತು ಇದೇ ಮುಖ್ಯ ಅಂತ. ಆದ್ರೂ ಅಮ್ಮ ಕರೀತದಾಳಲ್ಲ, ನನ್ ಚಿನ್ನ ಅಲ್ಲ, ಒಂದ್ 5 ನಿಮಿಷ ಬಂದ್ಬಿಡ್ತೀನಿ. ಮಲಗ್ಬಿಡಬೇಡ. ಏನಮ್ಮ? ನೋಡು, ಆ ಮೂಲೆಯಲ್ಲಿ ಮಂಚದ ಮೇಲೆ ಮಲ್ಕೋಪ. ಸರಸ್ವತಿ, ಅಮ್ಮ ನಮ್ಮ ರೂಮಲ್ಲಿ ಮಲಗ್ತಾಳಂತೆ, ನೀನು ನಾನು ಇಲ್ಲೇ ಮಲಗನ ಬಾ. ಬೇಡಪ್ಪ, ನೀನೊಬ್ನೇ ಮಲ್ಕೋ. ಮತ್ತೆ ನಾನು ನನ್ನ ಹೆಂಡತಿ? ಅಣ್ಣಯ್ಯ, ಇದು ಆಷಾಢ ಮಾಸ. ಗಂಡ ಹೆಂಡತಿ ಒಂದಾದ್ರೆ ಸಂಸಾರಕ್ಕೆ ಒಳ್ಳೇದಾಗೋಲ್ಲ. ಅದಕ್ಕೆ ನೀನೊಬ್ನೇ ಹೋಗಲ್ ಮಲ್ಕೋಪ. ಹೋಗಪ್ಪ. ಅಮ್ಮ, ಇವತ್ತಿಂದ ಆಷಾಢನ ಇಲ್ವಂತ ಸರಿಗ್ ನೋಡ್ದೆ ಅಲ್ವೋ? ನಮ್ಮ ಮನೆ ಕ್ಯಾಲೆಂಡರ್ ಅಮ್ಮ, ಸರಿ ಇಲ್ಲಮ್ಮ. ಸರಿಯಾಗೇ ಇದೆ, ನನಗ್ ಚೆನ್ನಾಗ್ ಗೊತ್ತು. ಒಂದ್ ದಿವಸ ಹೆಚ್ಚು ಕಡಿಮೆ ಆದ್ರೆ ಏನು ತೊಂದ್ರೆ ಇಲ್ಲ ತಾನೆ? ತುಂಬಾ ತೊಂದ್ರೆ ಆಗುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ನಾನ್ ರೂಮ್ಗೆ ಹೋಗ್ಬಿಟ್ಟು ಸರಸ್ವತಿ ಹತ್ರ ಮಾತಾಡ್ಕೊಂಡೇ ಮಲಗ್ತೀನಿ, ಬೇರೆ ಏನು ಮಾಡಲ್ಲಮ್ಮ. ಅಣ್ಣಯ್ಯ, ಇಲ್ಲೇ ಮಲ್ಕೋ. ಹೋಗೋ ಹೋಗೋ. ಸರಿಮ್ಮ. ಯಾರಪ್ಪ ಅದು ಆಷಾಢ ಕಂಡಿಡ್ದಿದ್ದು? ಸರ್ಸು.
ಅಲ್ವೇ ಸರ್ಸು, ಅಮ್ಮ ಇಷ್ಟು ಹೇಳಿದ ಮೇಲೂ ನಾನು ಇಲ್ಲಿ ಮಲ್ಗೋದು ತಪ್ಪಲ್ವೇನೆ? ಏನ್ರಿ ಮಾತಿಗೂ ಅಮ್ಮ ಅಮ್ಮ ಅಂತಿರಲ್ಲ? ಅಮ್ಮ ಹೇಳಿದೆಲ್ಲ ವೇದವಾಕ್ಯನ. ಇಲ್ಲ ನೋಡು, ಅಮ್ಮನ ಬಗ್ಗೆ ಆ ತರ ಮಾತಾಡ. ಯಾಕೆ ಮಾತಾಡಬಾರ್ದು? ಸಾಕ್ ಸುಮ್ನೆ ಇರಿ. ಅಲ್ವೇ ಸರಸ್ವತಿ, ಗಂಡ ಹೆಂಡತಿ ಆಷಾಢದಲ್ಲಿ ಒಟ್ಟಿಗೆ ಮಲಗೋದು ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ ನ್ಯಾಯ ಅಲ್ವೇನೆ? ಏನ್ ನ್ಯಾಯ? ಬನ್ರಿ ಇಲ್ಲಿ ಬನ್ನಿ. ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅಂತ ಗೊತ್ತಾ? ಅಯ್ಯೋ, ನಾನು ಇದನ್ನ ಅಮ್ಮನ ಹತ್ರ ಕೇಳಕ್ಕೆ ಮರ್ತ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾವತ್ತಾದ್ರೂ ನೀವ್ ನಿಮ್ಮಮ್ಮಂಗ್ ತಿರುಗಿ ಮಾತಾಡಿದಿದ್ರೆ ನೀವು ಜಾಣ್ರಾಗಿರ್ತಿದ್ರಿ. ಸರಿ, ಆಷಾಢದಲ್ಲಿ ಗಂಡ ಹೆಂಡತಿ ಯಾಕೆ ಸೇರ್ಬಾರ್ದು ಅದ್ ಹೇಳಿ ಸಾಕು. ನೋಡ್ರಿ, ಆಷಾಢದಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಚೈತ್ರ ಮಾಸದಲ್ಲಿ ಮಗು ಹುಟ್ಟುತ್ತೆ. ಚೈತ್ರ ಮಾಸದಲ್ಲಿ ತುಂಬಾ ಬಿಸಿಲು. ಆ ಹೊತ್ನಲ್ಲಿ ಗರ್ಭಿಣಿಗೆ ಹೆರಿಗೆ ನೋವು ಬಂದ್ರೆ ತುಂಬಾ ಕಷ್ಟ. ಅಷ್ಟೇ ಅಲ್ಲ, ಹುಟ್ಟೋ ಮಗುಗೆ ಸಿಡುಬ್ ತರದ ರೋಗ ಬಂದ್ರು ಬರಬಹುದು. ಅದಕ್ಕೆ ಆಷಾಢದಲ್ಲಿ ಗಂಡ ಹೆಂಡತಿ ಸೇರ್ಬಾರ್ದು ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನ್ಯಾಯ, ಏನ್ ಧರ್ಮ, ಏನ್ ತತ್ವ? ಅದಕ್ಕೆ ಕಣೆ ನಿನಗೂ ನಿನ್ ಮಗುಗೂ ಏನು ತೊಂದ್ರೆ ಆಗ್ಬಾರ್ದು ಅಂತ ಅಮ್ಮ ಪ್ರೀತಿಯಿಂದ ಹೇಳಿರೋದು. ಅದಕ್ಕೆ ಆಷಾಢದಲ್ಲಿ ಯಾವ ಗಂಡ ಹೆಂಡತಿನೂ ಸೇರೋದೇ ಇಲ್ವಾ? ಸೇರ್ತಾರ? ಮತ್ತೆ ಸೇರಿದ್ರೆ ಮಗು ಆಗ್ಬಿಡ್ತಲ್ಲ. ಆಗದೆ ಇರೋಕೆ ಒಂದ್ ಔಷಧಿ ಇದೆ. ಔಷಧಿನ ನಿನ್ನ ಹತ್ರ ಇದೆಯಾ? ಹೌದು, ನೀನು ಹೊಸದಾಗ ಮದ್ವೆ ಆದವಳಲ್ಲ, ಇದೆಲ್ಲ ನಿನಗೆ ಯಾಕೆ ಸಿಕ್ತು? ನಿಮಗೆ ಹೇಗೆ ಆಷಾಢದ ಬಗ್ಗೆ ಹೇಳ್ಕೊಡಕ್ ಅಮ್ಮ ಇದ್ದಾಳೋ ಹಾಗೆ ನನಗ ಅಜ್ಜಿ ಇದ್ದಾಳೆ. ಅವಳು ಏನಂದು ಅಂತ ಗೊತ್ತಾ? ಏನಂದ್ಲು? ನೀನ್ ಗಂಡನ್ ನೋಡಿದ್ರೆ ಬಕರ ಇದ್ದಾಗಿದ್ದಾನೆ. ನೀನು ಆಷಾಢದಲ್ಲಿ ಬೇರೆ ಮಲಗು ಅಂತ ತಕರಾರು ಮಾಡಿದ್ರು ಮಾಡಬಹುದು, ಅದಕ್ಕೆ ಈ ಔಷಧಿನ ಇಟ್ಕೊಂಡಿರು ಅಂತ ಕೊಟ್ಟಿದ್ದಾಳೆ. ಪಾಪ, ಸುಮ್ನೆ ಹೇಳ್ಬಾರ್ದು ಕಣೆ. ಆ ಮುದುಕಿ ಆ ವಯಸ್ಸಿನಲ್ಲಿ ಕೂಡ ಏನೇನೋ ವಿಷಯ ತಿಳ್ಕೊಂಡಿದ್ದಾಳೆ. ಇಲ್ಲಿ ಔಷಧಿ ಕೊಡ ನೋಡೋಣ. ಲೇ, ಸೀರೆ ಅರ್ಧೋಗುತ್ತೆ ಕಣೆ. ಶುರು ಹಚ್ಕೊಳಕ್ ಮುಂಚೆ ಹಚ್ಕೋತಿಯಲ್ಲ. ಇಲ್ಲ ಔಷಧಿ ಕೊಡೆ ನೋಡೋಣ. ಅರೆ ಇದ್ಯಾರ ನಿಮ್ಮ ಅಜ್ಜಿನ? ಅಚ್ಚರಿ, ಇದರಿಂದ ಮಕ್ಳಾಗಲ್ವಾ? ಖಂಡಿತ ಆಗೋಲ್ಲ. ಇಷ್ಟು ದಿವಸ ನನಗೆ ಇದು ಗೊತ್ತೇ ಇರ್ಲಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ? ಈ ವಿಷಯ ಎಲ್ಲ ಅಮ್ಮನ್ ಗೊತ್ತೇ ಇಲ್ಲ. ನಾನು ಹೋಗಿ ಅಮ್ಮನ್ಗೆ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನಿಮ್ಮಮ್ಮಂಗ್ ಇದನ್ನ ಉಪಯೋಗಿಸೋ ವಯಸ್ಸು ಮೀರ್ ಹೋಯ್ತು. ಸುಮ್ನೆ ಇರಿ. ಹಾಗಾದ್ರೆ ಬೇಗ ಶುರು ಹಚ್ಕೊಳ್ಳೋಣ ಬಾ. ನಡಿ. ಏನ್ರಿ ಇಷ್ಟೊಂದು ಅರ್ಜೆಂಟು? ಅಯ್ಯಯ್ಯೋ, ಆಷಾಢ ಅಂದ ತಕ್ಷಣ 5 ನಿಮಿಷ ತಡ್ಕೊಳ್ಳೋದೇ ಕಷ್ಟ ಆಗೋಯ್ತು ಕಣೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಬಾ. ಅಯ್ಯಯ್ಯೋ, ಏನಾಯ್ತ್ರಿ? ಮರ್ತೇ ಬಿಟ್ಟೆ. ಬೇಗ ಹೋಗ್ ಒಂದ್ ಚಂಬಲ್ ನೀರ್ ತಗೊಂಬಾ, ಇದು ನುಂಗ್ಬೇಕು. ಅಯ್ಯೋ, ನಾನೊಬ್ಬ ಮುಟ್ಟಾಳ. ಇದು ನೀನ್ ನುಂಗ್ಬೇಕಲ್ವಾ? ಇದು ನುಂಗದಲ್ವಾ? ಮತ್ತೆ ಇನ್ನೇನ್ ಮಾಡ್ಬೇಕು ಹೇಳು? ನೀನ್ ಹೇಳು. ಅಯ್ಯೋ, ಜಾತ್ರೆಗೆ ಹೋದ ಸರಸ್ವತಿ ಕತ್ಲಾದ್ರೂ ಇನ್ನೂ ಮನೆಗ್ ಬರ್ಲಿಲ್ಲ. ಅವ್ರ ಅಪ್ಪ ಬೇರೆ ಊರ್ನಲ್ಲಿಲ್ಲ. ಎಲ್ಲಿಗೋದ್ಲು ಏನೋ? ಏನ್ ಮಾಡ್ಲಿ ಈಗ? ಅಜ್ಜಿ, ಅಜ್ಜಿ. ಯಾರಮ್ಮ ಇವ್ರು? ಯಾಕೆ ಇಷ್ಟೊತ್ತು ಮಾಡ್ದೆ? ಅದು ಬಂದು ಯಾರೋ ದಾಂಡಿಗ ನಿಮ್ ಹುಡುಗಿನ ರೇಪು. ರೇಪಾ? ಅದೆಲ್ಲ ಏನು ಆಗಿಲ್ಲ ಅಜ್ಜಿ, ಬಾ ಹೇಳ್ತೀನಿ. ಲೋ ಕರಿಯ, ಈ ರೇಪ್ ಅಂದ್ರೇನು? ಈ ಮುದುಕಿ ಕೂಡ ರೇಪ್ ಅಂದ್ರೆ ಎದಿರ್ತಾಳೆ? ಏನೋಪ್ಪ, ನಂಗೆ ಗೊತ್ತಿಲ್ಲ. ಅಂತದೇನಿರ್ಬೋದು. ನಾನೋಗ್ ನೀನ್ ಕೇಳದ್ನಲ್ಲ. ಹೌದಾ? ತಾಯಿ ಇಲ್ಲದೆ ತಬ್ಬಲಿ. ಇವಳು ಮಾನ ಕಾಪಾಡಿ ಮನೆವರೆಗೂ ಕರ್ಕೊಂಬಂದಿದ್ದಕ್ಕೆ ತುಂಬಾ ಸಂತೋಷಪ್ಪ. ಲೋ ಕರಿಯ, ಈಗ್ಲಾದ್ರೂ ಗೊತ್ತಾಯ್ತಾ ರೇಪ್ ಅಂದ್ರೆ ಏನು ಅಂತ? ಹುಡುಗಿರ್ ಮಾನ ಕಣೋ. ಆ ಹುಡುಗಿ ಮಾನ ಕಾಪಾಡಿದೀನಿ ನಾನು. ಹೋಗ್ಬಿಟ್ ಬನ್ನಿ. ಹೋಗ್ಬಿಟ್ ಬನ್ನಿ. ನಿಮ್ ಮಾನ ಕಾಪಾಡ್ತಾ ನಮ್ಮೂರಿನ ಕೊನೆ ಬಸ್ ಹೊಂಟಾಯ್ತು. ಈಟೊತ್ನಾಗ ನಾವು ಶಿವಪುರಕ್ಕೆ ಹೆಂಗ ಹೋಗೋದು? ನಿಮ್ಮೂರ್ ಶಿವಪುರನ? ಒಂದ್ ನಿಮಿಷ ಇರಿ ಅಜ್ಜಿ, ಬಾಜಿ. ನಿನಗೋಸ್ಕರ 1 ನಿಮಿಷ ಏನು, 100 ನಿಮಿಷ ಕಾಯ್ತೀನಿ. ಸದ್ಯಕ್ಕೆ ಇಲ್ಲಿ ಕಾಯ್ರಿ ಸಾಕು. ತಗೊಳ್ಳಿ. ಇದನ್ ಯಾಕೆ ತಂದ್ಕೊಟ್ಟೆ ಗೊತ್ತಾ? ನಿಮ್ ಶಿವಪುರದ ಹುಡುಗನ್ ಜೊತೆನೆ ನನ್ ಮದ್ವೆ ನಿಶ್ಚಯ ಆಗಿರೋದು. ಆಮೇಲೆ ನೀವ್ ಅವ್ರ ಮನೆಗೆ ಹೋಗಿ ನಾನ್ ನಿಮ್ಗೆ ಮಲಗೋಗ್ ಜಾಗ ಕೊಡ್ಲಿಲ್ಲ ಅಂತ ಬತ್ತಿ ಇಟ್ಬಿಟ್ರೆ, ಅದಕ್ಕೆ ಇಲ್ಲೇ ಮಲಗಿದ್ದು. ಬೆಳಗ್ಗೆ ಎದ್ದು ಹೋಗಿ. ಇವ್ರು ನಿಮ್ ಮನೆ ಸರಿ, ನೀವು ಹೋಗಿ, ನಾವಿಲ್ಲೇ ಮಲಗ್ತೀವಿ. ನಡಿ. ಲೋ ಕರಿಯ, ಯಾಕೋ ಮೈ ಕೈ ಕಾಲು ತುಂಬಾ ನೋಯ್ತಾ ಇದೆ ಕಣ. ಆ ಹುಡುಗಿ ಮನ ಕಾಪಾಡಿದ್ದಕ್ಕೆ ನಿಮ್ಗೆ 2 ಸಿಕ್ಕಿದ್ದು. ಒಂದ್ ಚಾಪೆ, ಒಂದ್ ಮೈ ಕೈ ನೋವು.
ನೀನ್ ಬರೀಲಿ. ತುಂಬಾನೇ ಆಯ್ತದ ಹೊಸಿ ಉಪ್ಪಿನ ಕಾವಟ ಕೊಟ್ರೆ ಕಮ್ಮಿ ಆಯ್ತದೆ. ನಾ ಹೋಗಿ ಇಸ್ಕೊಂಬತ್ತೀನಿ, ಹಂಗೆ ಕಳಿಸ್ ಮಲ್ಲಿಕಳಿ. ಅಮ್ಮ ರೆಡಿಯೇನೋ? ನೀನ್ ಜೀವನದಲ್ಲಿ ಇದೇ ಕಣ ಒಳ್ಳೆ ಕೆಲಸ ಮಾಡ್ತಿರೋದು. ನೀನಾ? ನಾನೇ ನನ್ ಮಾನ ಕಾಪಾಡಿದಿಕ್ಕೆ ನಾನ್ ನಿಮ್ಗಿಷ್ಟು ಮಾಡ್ದೆ ಹೋದ್ರೆ ಹೇಗೆ? ಎಲ್ಲಿ ಓ